ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ನಿತ್ಯವೂ ಹೆಸರಾಂತ ಕಂಪನಿಗಳ ಪೌಷ್ಟಿಕಯುಕ್ತ ಪುಡಿ ಮಿಶ್ರಿತ ಹಾಲು ಲಭಿಸುತ್ತದೆ. ಮಕ್ಕಳು 6 ದಿನವೂ 6 ಬಣ್ಣದ ಸಮವಸ್ತ್ರವನ್ನು ಧರಿಸಿ ಶಾಲೆಗೆ ಬರುತ್ತಾರೆ. ಶಾಲೆಯ ಶೌಚಾಲಯ ಸ್ವಚ್ಛವಾಗಿರುತ್ತದೆ. ನಿತ್ಯವೂ ಮಕ್ಕಳಿಗೆ ತಾಜಾ ತರಕಾರಿ ಆಹಾರವೂ ಲಭಿಸುತ್ತದೆ. ಇದೊಂದು ಸರ್ಕಾರಿ ಶಾಲೆ. ಅದು ಹುಲಿ ಸಂರಕ್ಷಿತ ಕಾನನದ ಅಂಚಿನಲ್ಲಿರುವ ಶಾಲೆ ಎಂದರೆ ನಿಮಗೆ ಅಚ್ಚರಿಯಾಗದೇ ಇರದು. ಇದು ಅಚ್ಚರಿ ಎನಿಸಿದರೂ ಸತ್ಯ. ಈ ಶಾಲೆ ಇರುವುದೆಲ್ಲಿ ಅಂತೀರಾ? ಬನ್ನಿ ಬಂಡೀಪುರಕ್ಕೆ ಹೋಗಿ ಬರೋಣ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಹೊಂಗಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ. ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 70ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಶಾಲೆ ಇತರೆ ಸರ್ಕಾರಿ ಶಾಲೆಗಳಿಗಿಂತ ಬಹಳ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸುತ್ತಮುತ್ತಲ 10 ಗ್ರಾಮಗಳಿಗೆ ಅಚ್ಚುಮೆಚ್ಚಿನ ಶಾಲೆ ಎನಿಸಿದೆ. ಇದಕ್ಕೆ ಕಾರಣ ಈ ಶಾಲೆಯ ಮುಖ್ಯೋಪಾಧ್ಯಾಯ ಕಾಯಕ ಯೋಗಿ ಮಹದೇಶ್ವರ ಸ್ವಾಮಿ ಎಂದರೆ ಅತಿಶಯೋಕ್ತಿಯಲ್ಲ. ನಮ್ಮ ಒಂದು ಶಾಲೆಯಲ್ಲಿ ಶಿಕ್ಷಣ ಮಾತ್ರ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾ ಇದೀವಿ. ಮಕ್ಕಳಿಗೆ ಒಂದು ವಿದ್ಯೆ ಕೊಡ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಬುದ್ಧಿ ಕೊಡ್ತಕ್ಕಂಥದ್ದು, ಮತ್ತೆ ಹೃದಯವಂತರನ್ನಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಶಾಲೆಯ ಆವರಣದ ಗೋಡೆಯಲ್ಲಿ ಸ್ವಚ್ಛ ಶಾಲೆ, ಹಸಿರು ಶಾಲೆ, ಸುಂದರ ಶಾಲೆ, ಮಕ್ಕಳ ಸಹಾಯವಾಣಿಯೇ ಮೊದಲಾದ ಉಪಯುಕ್ತ ಮಾಹಿತಿ ಹಾಗೂ ಸುಭಾಷಿತ ಹಿತನುಡಿಗಳನ್ನು ಬರೆಸಲಾಗಿದೆ. ಶಾಲೆಯ ಆವರಣ ಹಚ್ಚ ಹಸಿರಿನಿಂದ ಕೂಡಿದ್ದು, ಶಾಲೆಯ ಎಲ್ಲ ಗೋಡೆಗಳು ಮಾಹಿತಿಯ ಸಿಂಚನ ಮಾಡುತ್ತಿವೆ. ಗಾಂಧೀಜಿ, ಅಂಬೇಡ್ಕರ್, ಬಸವೇಶ್ವರರು, ಸ್ವಾಮಿ ವಿವೇಕಾನಂದ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ಹಲವು ಸಾಧಕರ ಚಿತ್ರಗಳಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಚಿತ್ರ ವಿವರಗಳು ಇಲ್ಲಿವೆ. ಇಡೀ ಸಂಪೂರ್ಣ ಶಾಲೆಯನ್ನ ಮಕ್ಕಳ ನಿರ್ವಹಣೆ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಿದೀವಿ. ಈಗ 6 ದಿನಕ್ಕೆ 6 ತಂಡ ಇದೆ. ಸತ್ಯಧರ್ಮ ಸೋಮವಾರ, ನ್ಯಾಯನೀತಿ ಮಂಗಳವಾರ, ಪ್ರೀತಿ ಕರುಣೆ ಬುಧವಾರ, ತ್ಯಾಗನಿಷ್ಠೆ ಗುರುವಾರ, ಕಾಯಕವೇ ಕೈಲಾಸ ಶುಕ್ರವಾರ, ಸೇವೆಗಾಗಿ ಬಾಳುವ ಅಂತಕ್ಕಂಥದ್ದು ಶನಿವಾರ. ಈ ರೀತಿ ಮೌಲ್ಯಗಳನ್ನ ಇಟ್ಟುಕೊಂಡು ಮಕ್ಕಳಿಗೆ ನಾವು ಒಂದು ಈಗಿನಿಂದ ಚಿಕ್ಕ ವಯಸ್ಸಿನಿಂದ ಸೇವಾ ಮನೋಭಾವನ ಬೆಳೆಸ್ತಕ್ಕಂಥದ್ದು. ಯಾಕಂದ್ರೆ ಶಿಕ್ಷಣ ಕೊಟ್ರೆ ಸಾಲದು, ಮಕ್ಕಳಿಗೆ ಬದುಕನ್ನು ಕಲಿಸ್ತಕ್ಕಂಥದ್ದು. ಇಲ್ಲಿರುವ ಪತ್ರಿಕೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಚಿತ್ರ ಇರುವ ಫೈಲ್ ನಿರ್ವಹಣೆ ಮಾಡಲಾಗಿದ್ದು, ಈ ವಿದ್ಯಾರ್ಥಿಯ ವಿವರ ಅದರಲ್ಲಿ ಲಭ್ಯ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆಯ ವೇಳೆ ಪೌಷ್ಟಿಕ ಪುಡಿ ಮಿಶ್ರಿತ ಹಾಲು ನೀಡಲಾಗುತ್ತದೆ. ಜೊತೆಗೆ ಗಾಂಧಿ ಟೋಪಿ ಧರಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪ್ರಾರ್ಥನೆ ಬಳಿಕ ಹಾಲು ಸೇವಿಸಿ ತರಗತಿಗಳಿಗೆ ತೆರಳುತ್ತಾರೆ. ಇಷ್ಟು ಶಿಸ್ತುಬದ್ಧವಾದ ಶಾಲೆ ಸದ್ದಿಲ್ಲದೆ ಕ್ರಾಂತಿಯನ್ನೇ ಮಾಡುತ್ತಿದೆ. ಶಾಲೆಯ ಆವರಣದಲ್ಲಿ ಅಕ್ಷರ ದಾಸೋಹ ಜೋಳಿಗೆ ಎಂಬ ದೊಡ್ಡ ಬುಟ್ಟಿ ಇಟ್ಟಿದ್ದು, ಇದರಲ್ಲಿ ಸಾರ್ವಜನಿಕರು ತಂದು ನೀಡುವ ಹಣ್ಣು ತರಕಾರಿ ಸಂಗ್ರಹವಾಗುತ್ತದೆ. ಇದನ್ನು ಮಕ್ಕಳಿಗೆ ನೀಡಲಾಗುತ್ತಿದ್ದು, ಅವರಲ್ಲಿ ಅಪೌಷ್ಟಿಕತೆ ತಲೆ ದೋರದಂತೆ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಜಮೀನೆಲ್ಲ ಬೆಳೆದ್ರ ದಾಸವಾಳ ಜೋಳಿಗೆ, ಕಾಯಿ, ಬಾಳೆಗೊನೆ, ರಾಗಿ, ಜೋಳೆ, ಅವರೆಕಾಳು, ತೊಗರಿಕಾಳು ಈ ನಮ್ಮ ಶಾಲೆಗೆ ತಂದು ರೈತರೆಲ್ಲವೇ ಕೊಡ್ತಾರ ಸರ್. ಶಾಲೆಯಲ್ಲಿ ಲೌಕಿಕ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೂಡ ಕಲಿಸಲಾಗುತ್ತಿದೆ. ಪ್ರಕೃತಿ ಪರಿಸರ ಉಳಿಸುವ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಜೊತೆಗೆ ಶಾಲೆಯಲ್ಲಿ ಒಂದು ಆನೆಸ್ಟಿ ಬಾಕ್ಸ್ ಅಂದರೆ ಪ್ರಾಮಾಣಿಕತೆಯ ಪೆಟ್ಟಿಗೆ ಇದ್ದು, ತಮಗೆ ಸಿಕ್ಕ ತಮ್ಮದಲ್ಲದ ವಸ್ತುಗಳನ್ನ ವಿದ್ಯಾರ್ಥಿಗಳು ಈ ಪೆಟ್ಟಿಗೆಯಲ್ಲಿ ಹಾಕುತ್ತಾರೆ. ಪರರ ಸ್ವತ್ತು ಪಾಷಾಣಕ್ಕೆ ಸಮಾನ ಎಂಬ ತತ್ವವನ್ನ ಇಲ್ಲಿ ಮಕ್ಕಳಿಗೆ ಕಲಿಸಲಾಗುತ್ತಿದೆ. ನಾವು ಅಸೆಂಬಲ್ ಆಗ್ತೀವಿ. ಬೆಳಿಗ್ಗೆ ಪ್ರಾರ್ಥನೆ ಇರ್ಬೋದು, ಸಂಜೆ ಪ್ರಾರ್ಥನೆ ಇರ್ಬೋದು. ಆ ಪ್ರಾರ್ಥನೆ ಯಾರೋ ಅಂತ ತೋರಿಸಿದಾಗ, ಉದಾಹರಣೆಗೆ ಒಂದು ಸ್ಕೇಲ್ ಯಾವುದೋ ಒಂದು ಮಗು ಬೀಳಿಸ್ಕೊಂಡಿರ್ತದೆ, ಆ ಮಗುಗೆ ಅದನ್ನು ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಸರ್. ಈ ಶಾಲೆಯ ಆವರಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು, ಶಿಸ್ತುಬದ್ಧವಾಗಿ ಸ್ವಚ್ಛ ಪರಿಸರದಲ್ಲಿ ಮಕ್ಕಳು ಆಡಿ ಹಾಡಿ ನಲಿಯುತ್ತಾ ಕಲಿಯುತ್ತಾರೆ. ಮಕ್ಕಳಿಗೆ ಇಲ್ಲಿ ಸಂವಿಧಾನದ ಪೀಠಿಕೆ ಓದಿಸಲಾಗುತ್ತದೆ. ಸೋದರತ್ವ, ರಾಷ್ಟ್ರ ಪ್ರೇಮ, ಸಹಬಾಳ್ವೆ ಕಲಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಒಂದು ಪ್ರಾಮಾಣಿಕ ಅಂಗಡಿ ಅಂತ ಮಾಡಿದೀವಿ. ಪ್ರಾಮಾಣಿಕ ಅಂಗಡಿಯಲ್ಲಿ ಯಾರೂ ಇರೋದಿಲ್ಲ. ಆ ಮಗು ಯಾವ್ದಾದ್ರು ಮಗು ಬಂದು ನೋಡುತ್ತೆ, ಅದಕ್ಕೆ ಒಂದು ಪೆನ್ಸಿಲ್ ಬೇಕು ಅಂದ್ರೆ ಅದಕ್ಕೆ 5 ರೂಪಾಯಿ ಅಲ್ಲೇ ನೋಡುತ್ತೆ, ಅದ್ರ ಬೆಲೆನ ಅದು 5 ರೂಪಾಯಿ ಹಾಕಿ ತನಗೆ ಬೇಕಾದಂತ ಒಂದು ಪೆನ್ಸಿಲ್ ಅಥವಾ ರಬ್ಬರ್ ಏನ್ ಬೇಕು ಅದನ್ನ ತೆಗೆದುಕೊಂಡು ಹೋಗುತ್ತೆ. ಶಾಲೆಯ ಮುಖ್ಯೋಪಾಧ್ಯಾಯರೇ ಶಾಲೆಯಲ್ಲಿರುವ ಶೌಚಾಲಯವನ್ನು ಸ್ವಯಂ ಸ್ವಚ್ಛಗೊಳಿಸುತ್ತಾರೆ. ಈ ಮೂಲಕ ಮಕ್ಕಳಿಗೆ ಸ್ವಚ್ಛತೆಯ ಪಾಠ ಕಲಿಸುತ್ತಾರೆ.
ಅಕ್ಷರ ದಾಸೋಹ ಯೋಜನೆಗೆ ಬೇಕಾದ ಕಾಯಿ ಪಲ್ಯಗಳನ್ನು ಶಾಲೆಯ ಆವರಣದಲ್ಲೇ ಬೆಳೆಯಲಾಗುತ್ತದೆ. ತಾವೇ ಹಾರೆ ಗುದ್ದಲಿ ಹಿಡಿದು ಶ್ರಮದಾನ ಮಾಡುತ್ತಾರೆ. ಶಾಲೆಯ ಎಸ್ಡಿಎಂಸಿ ಸದಸ್ಯರು, ಅಡುಗೆ ಸಹಾಯಕರಿಗೂ ಕೂಡ ಇಲ್ಲಿ ವಸ್ತ್ರ ಸಂಹಿತೆ ಇದೆ. ಇದರ ಒಂದು ಸಮವಸ್ತ್ರದ ಒಂದು ಸಂದೇಶ ಏನು ಅಂದ್ರೆ, ನಾವೆಲ್ಲ ಏನ್ ಸಂವಿಧಾನ ಹೇಳಿದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಸಂದೇಶವನ್ನ ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಅದನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇಲ್ಲಿ ದಾನಿಗಳ ನೆರವಿನಿಂದ ಎಲ್ಲಾ ಮಕ್ಕಳ ಜನ್ಮದಿನವನ್ನು ಶಾಲೆಯಲ್ಲಿಯೇ ಆಚರಿಸಲಾಗುತ್ತದೆ. ಹೀಗಾಗಿ ತಿಂಗಳಲ್ಲಿ 10 ದಿನ ಸಿಹಿ ಊಟದ ವ್ಯವಸ್ಥೆ ಇರುತ್ತದೆ. ನಮ್ಮಲ್ಲಿ ಕೇಕ್ ತರುವಾಗಿಲ್ಲ, ಮತ್ತೆ ಚಾಕ್ಲೇಟ್ ತರುವಾಗಿಲ್ಲ, ಯಾವುದನ್ನೇ ಬೇರೆ ಕಡೆಯಿಂದ ಕೊಂಡು ತರುವಾಗಿಲ್ಲ. ಇಲ್ಲೇ ನಾವು ಏನ್ ಸ್ಥಳೀಯವಾಗಿ ಮಾಡ್ತೀವಿ, ನಾವು ಹಳ್ಳಿ ಊಟ ಅಂತ ಏನಂತೀವಿ, ಕಜ್ಜಾಯ ಪಾಯಸ ಮಾಡ್ತಕ್ಕಂಥದ್ದು, ಒಬ್ಬಟ್ಟು ತುಪ್ಪ ಮಾಡ್ತಕ್ಕಂಥದ್ದು, ರವೆ ಮೆಂಡೆ ಪಾಯಸ ಮಾಡ್ತಕ್ಕಂಥದ್ದು, ಮತ್ತೆ ಈ ತರ ಚಿರೋಟಿ ಈ ತರ ಅಂತ ಒಂದು ತಿಂಗಳಿಗೆ 10 ಸಿಹಿ ಊಟವನ್ನ ಕೊಡ್ತೀವಿ. ಶಾಲೆಯ ಶಿಕ್ಷಕರು ಮಕ್ಕಳ ಕಲ್ಯಾಣಕ್ಕಾಗಿ ರೂಪಿಸುವ ಕಾರ್ಯಕ್ರಮಗಳಿಗೆ ಇಲ್ಲಿನ ಎಸ್ಡಿಎಂಸಿ ಸದಸ್ಯರು ಕೈ ಜೋಡಿಸುತ್ತಾರೆ. ಹೀಗಾಗಿಯೇ ಇಲ್ಲಿ ಮಕ್ಕಳನ್ನು ಯೋಗಾಸನ, ಕ್ರೀಡೆ, ಸ್ಕೌಟ್ ಮತ್ತು ಗೈಡ್ಸ್ ಇತ್ಯಾದಿ ಚಟುವಟಿಕೆಗಳಲ್ಲೂ ತೊಡಗಿಸಲಾಗಿದೆ. ಆಚೆ ಮುಂಚೆ ನಮ್ಮ ಮಕ್ಕ ಏನ್ ಮಾತಾ ಕೇಳ್ತಿರ್ತಾರೆ ಸರ್. ಈ ಮಾಸ್ಟರ್ ಬಂದ್ಮೇಲೆ ನಾವು ಎಲ್ಲಾನು ಅಭಿವೃದ್ಧಿ ಮಾಡಿ ನಮ್ಗೆ ಚೆನ್ನಾಗಿ ಗ್ರಾಮದಲ್ಲಿ ಒಳ್ಳೆಯ ಹೆಸರು ತಂದ್ರು ಸರ್. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವ ಇಲ್ಲಿನ ಮಕ್ಕಳು, ಶಿಕ್ಷಕರು ಅವುಗಳಿಗೆ ಗೂಡು ನಿರ್ಮಾಣ ಮಾಡುವುದರ ಜೊತೆಗೆ ಹಕ್ಕಿ ಪಕ್ಷಿಗಳಿಗೆ ಶಾಲೆಯಲ್ಲಿ ನೀರಿನ ಕುಡಿಕೆ, ಆಹಾರದ ಸಾಮಗ್ರಿಗಳನ್ನು ಇಟ್ಟು ಪಕ್ಷಿಗಳ ಪಾಲನೆ ಮಾಡುತ್ತಿದ್ದಾರೆ. ಊಟ ಮಾಡುವಾಗ ನಮ್ಮ ಮಕ್ಕಳು ಹೇಳ್ತವೆ, ದೇಶ ಕಾಯುವ ಸೈನಿಕರಿಗೂ ಅನ್ನ ನೀಡುವ ರೈತರಿಗೂ ಕೋಟಿ ಕೋಟಿ ನಮನಗಳು ಅಂತಾರೆ. ಅವರಿಬ್ರು ನಾವು ಪ್ರತಿನಿತ್ಯ ನೆನೆಸ್ಕೋತಾ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಅವ್ರ ನಮನಗಳನ್ನ ಹೇಳ್ತಾ ಊಟ ಮಾಡ್ತವೆ. ಒಂದು ಮಗು ಸಹ ಜಗತ್ತಿಗೆ ಬೆಳಕಾಕ್ಬೇಕು. ಕರ್ತವ್ಯ ಜೊತೆಗೆ ಸೇವಾ ಮನೋಭಾವ ಬೆಳೆಸ್ಕೊಂಡು ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸುವುದು ಬಹಳ ಮುಖ್ಯ. ನಾನು ಬೆಳಗ್ಗೆ 8 ಗಂಟೆಗೆ ಬರುತ್ತೇವೆ. ನಮ್ಮ ಸರ್ ಕೂಡ ಬರುತ್ತಾರೆ. 5 ಗಂಟೆ ಆದರೂ ನಮಗೆ ಮನೆಗೆ ಹೋಗಲು ಮನಸ್ಸು ಇರುವುದಿಲ್ಲ. ಪಕ್ಷಿಗಳಿಗೆ ಮರದಲ್ಲಿ ಜರಡಿ ಹಾಗೂ ಮಡಿಕೆಯನ್ನು ಕಟ್ಟಿ ಆ ಪಕ್ಷಿಗಳಿಗೆ ಆಹಾರ ನೀಡುತ್ತಿದ್ದೆವು. ಇವತ್ತು ನಮ್ಮಲ್ಲೆಲ್ಲ ಮೊಬೈಲ್ ಮಕ್ಕಳೇ ಆಗ್ತಾ ಇದ್ದವಂತೂ ಮೊಬೈಲ್ ಮಕ್ಕಳಿಗಿಂತ ಹೆಚ್ಚಾಗಿ ನಮಗೆ ಮೌಲ್ಯ ಆಧಾರಿತ ಮಕ್ಕಳು ಬೇಕು. ನಮಗೆ ಅವರಿಂದ ಮಾತ್ರ ಸಮಾಜವನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ಕಾಡಂಚಿನ ಈ ಸರ್ಕಾರಿ ಶಾಲೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಎಲ್ಲ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸಲೇಬೇಕು ಅಲ್ಲವೇ? ಮಹಿಳೆಯರು ಸ್ವಾವಲಂಬಿಗಳಾಗಿರಬೇಕು.